ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನವೆಂಬರ್ 20, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸಂಚಿಕೆ ಶುರು ಮಾಡೋದಕ್ಕಿಂತ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ತನ್ನ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ 2021 ಬ್ಯಾಚನ್ನು ಆಫ್ಲೈನ್ ಮೂಲಕ ಈ ತಿಂಗಳು ಸೋಮವಾರದಿಂದ ಶುರು ಮಾಡ್ತಾ ಇದ್ದು, ಯಾರೆಲ್ಲ ವಿದ್ಯಾರ್ಥಿಗಳು ತನ್ನ ಗ್ರ್ಯಾಜುಯೇಷನ್ಸನ್ನು ಮುಗಿಸ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇದ್ದಾರೋ ಅವರಿಗೆ ಇದು ಸುವರ್ಣಾವಕಾಶ. ಬಹಳಷ್ಟು ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಟಿಗೆ ವಿಸಿಟ್ ಮಾಡಿದಾಗ ಈ ವರ್ಷ ಕಾಲಕ್ರಮೇಣ ಕಡಿಮೆ ಇದ್ದು ನಾನು 2022ಕ್ಕೆ ಪ್ರಿಪೇರ್ ಆಗ್ತೀನಿ, ಕೋಚಿಂಗ್ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಅಥವಾ ಪ್ರಿಪರೇಷನ್ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಶುರು ಮಾಡ್ತೀನಿ ಅಂತ ಹೇಳುವಂಥವರಿಗೆ ಒಂದು ಸಜೆಷನ್ ಅಂತ ಹೇಳಿ ಇಲ್ಲಿ ಕೊಡಲು ಇಷ್ಟಪಡ್ತೀನಿ. ಈ ಎಕ್ಸಾಮ್ ಅನ್ನೋದು ಯಾವುದೇ ಅಕಾಡೆಮಿಕ್ ಎಕ್ಸಾಮ್ ಅಲ್ಲ ಅನ್ನುವಂಥದ್ದನ್ನು ನೀವು ಅರ್ಥೈಸ್ಕೊಳ್ಳಬೇಕು. ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್. ಇರುವಂತಹ ಸಮಯದಲ್ಲಿ ಇರುವಂತಹ ರಿಸೋರ್ಸಸನ್ನು ಉಪಯೋಗಿಸ್ಕೊಂಡು ಯಾರು ಕನ್ಸಿಸ್ಟೆಂಟಾಗಿ ಕಮಿಟೆಡ್ ಆಗಿ ಉಳಿದಿರುವಂತಹ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊತಾರೋ ಅವರು ಸಕ್ಸಸ್ಫುಲ್ ಆಗಿ ಹೊರಹೊಮ್ಮುತ್ತಾರೆ. ಮುಂದಿನ ವರ್ಷ ಅನ್ನೋದು ತಪ್ಪು, ಯಾಕಂದರೆ ಇರುವಂತಹ ಸಮಯ ಏನಿದೆ ಅದು ಅತಿ ಮುಖ್ಯವಾಗಿದೆ. ನೀವೇನಾದರೂ ಜನವರಿ ಅಥವಾ ಫೆಬ್ರವರಿಯಲ್ಲಿ ಪ್ರಿಪ್ರೇಷನ್ ಶುರು ಮಾಡ್ತಾ ಇದ್ದರೆ ಸರಿ ಬಿಡು, ಅದು ಬಹಳ ಕಷ್ಟ ಆಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿತ್ತು. ಆದರೆ ನವಂಬರಿಂದ ಏಪ್ರಿಲ್ವರೆಗೂ ತಮಗೆ ಈ ಒಂದು ಪ್ರಿಪರೇಷನ್ ಮಾಡಲು ಇರುವಂತಹ ಸಮಯ. ನೆಕ್ಸ್ಟ್ ಮೇ ಮತ್ತು ಜೂನ್, ಯಾಕಂದರೆ ಜೂನ್ 27ಕ್ಕೆ ನಿಮ್ಮ ಎಕ್ಸಾಮ್ ಇರೋದ್ರಿಂದ ಈ 2 ತಿಂಗಳು ರಿವಿಷನ್ ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಬರೆಯಲು ಅತಿ ಮುಖ್ಯವಾಗಿರುವ ಸಮಯ. ತಾವೆಲ್ಲರೂ ಈಗ ನಮ್ಮ ಲಾ ಎಕ್ಸಲೆನ್ಸ್ ಕಡೆಯಿಂದ ಮಾಡಿದಂತಹ ಶೆಡ್ಯೂಲ್ನಲ್ಲಿ ಇವೆಲ್ಲ ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸ್ಟ್ರಾಟಜಿಕ್ ಟೈಮ್ ಟೇಬಲನ್ನು ರೆಡಿ ಮಾಡಲಾಗಿದೆ. ನವಂಬರ್ನಲ್ಲಿ ಶುರು ಮಾಡ್ತಾ ಇರುವಂತಹ ಕ್ಲಾಸ್ ಏಪ್ರಿಲ್ಗೆ ಮುಗಿಯುತ್ತದೆ. ಮತ್ತು ಉಳಿದಿರುವಂತಹ ಮಧ್ಯದ ಸಮಯದಲ್ಲಿ ತಾವೆಲ್ಲರೂ ರ್ಯಾಪಿಡ್ ರಿವಿಷನ್ ಕ್ಲಾಸಸನ್ನು ಅಟೆಂಡ್ ಆಗಿ ಟೆಸ್ಟ್ ಸೀರೀಸ್ಗಳನ್ನು ಬರೆದು ಜೂನ್ 27ಕ್ಕೆ ಒಂದು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೆಯಲು ಅದು ನಮ್ಮ ಜವಾಬ್ದಾರಿಯಾಗಿರುವಂಥದ್ದು. ಮತ್ತು ಜೂನ್ ಆದ ನಂತರ ಮೇನ್ಸಿಗೆ ಸಂಬಂಧಿಸಿದಂತಹ ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ಗೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಸಣ್ಣ ಸಣ್ಣ ಟಾಪಿಕ್ಸ್ಗಳನ್ನು 29 ದಿನಗಳ ಕಾಲದಲ್ಲಿ ಕವರ್ ಮಾಡಲಾಗುತ್ತದೆ. ತಾವು ಕಾನ್ಫಿಡೆಂಟ್ ಆಗಿ ಮೇನ್ಸು ಸಹ ಬರೆಯಬಹುದು. ತಮ್ಮ ಕನಸನ್ನು ಮುಂದೆ ಹಾಕಬೇಡಿ. ತಮಗೆ ಏನಾದರೂ ಮಾಡಬೇಕು ಅಂತಿದ್ದಲ್ಲಿ ಇವತ್ತೇ ಶುರು ಮಾಡಿ. ಹಾಗೆ ತಮಗೆ ಇನ್ನೇ ಏನಾದರೂ ಗೊಂದಲಗಳು ಇದ್ದರೆ ತಾವು 9121442929ಗೆ ಸಂಪರ್ಕಿಸಿ. ತಾವು ಪ್ರಶ್ನೆಗಳನ್ನು ನನಗೆ ಅಲ್ಲೂ ಸಹ ಕೇಳಬಹುದು. ಹಾಗೆ ಕಮೆಂಟ್ ಸೆಕ್ಷನಲ್ಲೂ ತಮಗೆ ಏನಾದರೂ ಇದಕ್ಕೆ ಸಂಬಂಧಿಸಿದಂತೆ ಪ್ರಿಪರೇಷನ್ಗೆ, ಸ್ಟ್ರಾಟಜಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಹಾಕಿ. ನನಗೆ ಇರುವಂತಹ ನಾಲೆಜ್ನ ಉಪಯೋಗಿಸ್ಕೊಂಡು ತಮಗೆ ಅನುಕೂಲವಾಗುವಂತೆ ಒಂದಿಷ್ಟು ಸಜೆಷನ್ಸನ್ನು ಕೊಡ್ತೀನಿ. ಇಂದಿನ ಮೊದಲನೇ ಆರ್ಟಿಕಲ್, ಕೃಷ್ಣಾ ಚೂಸನ್ ಆ್ಯಸ್ ಬೆಸ್ಟ್ ಮೆರೈನ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಕೃಷ್ಣಾ ಡಿಸ್ಟ್ರಿಕ್ಟ್ ಬೆಸ್ಟ್ ಮೆರೈನ್ ಡಿಸ್ಟ್ರಿಕ್ಟ್ ಆಗಿ ಮಿನಿಸ್ಟ್ರಿ ಆಫ್ ಫಿಶರೀಸ್, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿ ಈ ಒಂದು ಮಿನಿಸ್ಟ್ರಿಯಿಂದ ಕೊಡುತ್ತಿರುವಂತಹ ಪ್ರಶಸ್ತಿಯಲ್ಲಿ ಇದು ಬೆಸ್ಟ್ ಮೆರೈನ್ ಡಿಸ್ಟ್ರಿಕ್ಟ್ ಆಗಿ ಹೊರಹೊಮ್ಮಿದ್ದು ನಮಗೆ ಕರೆಂಟ್ ಅಫೇರ್ಸಲ್ಲಿ ಇದು ಕೊಳ್ಳಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಈ ಪ್ರಶಸ್ತಿಯನ್ನು ವರ್ಲ್ಡ್ ಫಿಶರೀಸ್ ಡೇ 2020 ನವೆಂಬರ್ 21ಕ್ಕೆ ಆಚರಿಸಲಾಗುತ್ತದೆ. ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್, ವರ್ಲ್ಡ್ ಫಿಶರೀಸ್ ಡೇ 2020 ಯಾವಾಗ ಆಚರಿಸ್ತೀವಿ? ನವೆಂಬರ್ 21ರಂದು. ಈ ಪ್ರಶಸ್ತಿಯನ್ನು ಮೆರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮತ್ತು ಆಕ್ವಾ ಫಾರ್ಮರ್ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನು ಈ ಜಿಲ್ಲೆಯಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದು, ಇಡೀ ದೇಶದಲ್ಲೇ ಕೃಷ್ಣಾ ಜಿಲ್ಲೆಯು ಒಂದು ಮೆರೈನ್ ಡಿಸ್ಟ್ರಿಕ್ಟ್ ಆಗಿ ಹೊರಹೊಮ್ಮಿದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆ ಕೃಷ್ಣಾ ಜಿಲ್ಲೆಯಲ್ಲಿ ಇರುವಂಥದ್ದು 111 ಕಿಲೋಮೀಟರ್ಗಳ ಕೋಸ್ಟ್ ಲೈನ್ ಆಗಿರುತ್ತದೆ. ಇದರಲ್ಲಿ ಸರಿಸುಮಾರು 49,000 ಹೆಕ್ಟರ್ಗಳಷ್ಟು ಫ್ರೆಶ್ ವಾಟರ್ ಫಿಶರೀಸ್ಗಳನ್ನು ಕಲ್ಟಿವೇಟ್ ಮಾಡಲಾಗುತ್ತದೆ. ಹಾಗೂ 19,000 ಹೆಕ್ಟರ್ಗಳಲ್ಲಿ ಸರಿಸುಮಾರು ಸಾಲ್ಟ್ ವಾಟರ್ ಫಿಶ್ ಮತ್ತು ಶ್ರಿಂಪ್ಗಳನ್ನು ಇಲ್ಲಿ ಕಲ್ಟಿವೇಟ್ ಮಾಡಲಾಗುತ್ತದೆ ಅನ್ನುವಂಥದ್ದು. ಹಾಗೆ ಈ ಸಮಯದಲ್ಲಿ ಕೃಷ್ಣಾ ಬೆಸ್ಟ್ ಮೆರೈನ್ ಡಿಸ್ಟ್ರಿಕ್ಟ್ ಆಗಿ ಹೊರಹೊಮ್ಮಿದ್ದು, ಕಾಲಾಹಂಡಿ ಒಡಿಸ್ಸಾದಲ್ಲಿ ಇದೆ. ಇದು ಬೆಸ್ಟ್ ಇನ್ಲ್ಯಾಂಡ್ ಡಿಸ್ಟ್ರಿಕ್ಟ್ ಆಗಿ ಹೊರಹೊಮ್ಮಿದೆ. ಮತ್ತು ಅಸ್ಸಾಂನಲ್ಲಿ ಇರುವಂತಹ ನಗಾಂವ್ ಅನ್ನುವಂತಹ ಒಂದು ಡಿಸ್ಟ್ರಿಕ್ಕು ಬೆಸ್ಟ್ ಹಿಲ್ಲಿ ಆ್ಯಂಡ್ ನಾರ್ತ್ ಈಸ್ಟರ್ನ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಡಲಾಗುವುದು. ಈ 3 ಪ್ಲೇಸ್ಗಳನ್ನು ನಾವು ನೆನಪಿಟ್ಕೋಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿದೆ. ನವೆಂಬರ್ 21 ವರ್ಲ್ಡ್ ಫಿಶರೀಸ್ ಡೇಯನ್ನು ಆಚರಿಸಲಾಗುತ್ತದೆ. ಮತ್ತು ಆಂಧ್ರ ಪ್ರದೇಶ್ ಬೆಸ್ಟ್ ಫಿಶರೀಸ್ ಎಂಟರ್ಪ್ರೈಸ್ ಆಗಿ ಹೊರಹೊಮ್ಮಿದ್ದು ಈ ರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಈ ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಮತ್ತು ಇನ್ನೂ ಪ್ರೋತ್ಸಾಹ ಕೊಡಲು ಮಿನಿಸ್ಟ್ರಿ ಆಫ್ ಫಿಶರೀಸ್, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದು, ಕರೆಂಟ್ ಅಫೇರ್ಸಲ್ಲಿ ಇದು ನಮಗೆ ಅತಿ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಟೈಮ್ ಅವರ್ ಲೋಕಲ್ ಟೆಕ್ನಾಲಜಿ ಈಸ್ ಡಿಪ್ಲಾಯ್ಡ್ ಬೈ ದ ವರ್ಲ್ಡ್.
ಅಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿ ಅವರು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಒಂದು ಟೆಕ್ನಾಲಜಿ ಸಮ್ಮಿಟ್ 2020ರಲ್ಲಿ ಇನಾಗ್ರೇಷನ್ನಲ್ಲಿ ಈ ಮಾತನ್ನು ಹೇಳಿರುವಂಥದ್ದು. ಅಂದರೆ ಈಗಿನ ಸಮಯದಲ್ಲಿ ಟೆಕ್ನಾಲಜಿ ಏನು ಲೋಕಲ್ ಲೆವೆಲ್ ಇದೆಯೋ ಅದು ವರ್ಲ್ಡ್ ಲೆವೆಲಲ್ಲಿ ಬೆಳೆಯುವಲು ಕಾಲ ಬಂದಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಟೆಕ್ನಾಲಜಿ ಸಮ್ಮಿಟ್ನಲ್ಲಿ ಸರಿಸುಮಾರು 25 ರಾಷ್ಟ್ರಗಳು ಪಾಲ್ಗೊಂಡಿದ್ದು ಇದನ್ನು ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅಂತಲೇ ಕರೀತಾರೆ. ಈ ಸಮ್ಮಿಟ್ನಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ ಟೆಕ್ನಾಲಜಿಯ ಮಹತ್ವವನ್ನು ಇಂಪಾರ್ಟೆಂಟನ್ನು ಹೇಳುವಂಥದ್ದು ಈ ಟೆಕ್ನಾಲಜಿ ಅಥವಾ ಸಮ್ಮಿಟ್ಟಿನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಟೆಕ್ನಾಲಜಿಯಿಂದಾಗಿ ಇವತ್ತು ಭಾರತದಲ್ಲಿ ಇರುವಂತಹ ಪ್ರತಿಯೊಬ್ಬ ಬಡವರಿಗೂ ಈ ಸಮಯದಲ್ಲಿ ಕೋವಿಡ್-19 ಮಹಾಮಾರಿಯ ಸಮಯದಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಲು ಸಾಧ್ಯವಾಗಿದ್ದು ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಹೇಳುತ್ತಿದ್ದಾರೆ. ಮತ್ತು ಇದೇ ಸಮಯದಲ್ಲಿ ಸೈಬರ್ ಸೆಕ್ಯುರಿಟಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗುವ ಅವಶ್ಯಕತೆ ಇದೆ ಟೆಕ್ನಾಲಜಿ ಬೆಳೆದ ಹಾಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಈ ಸಮ್ಮಿಟ್ನಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳಾದ ಸ್ಕಾಟ್ ಮಾರಿಸನ್ ಅವರು ಹೇಳ್ತಾ ಇರೋ ಹಾಗೆ ಆಸ್ಟ್ರೇಲಿಯಾ ಮತ್ತು ಭಾರತ ಟೆಕ್ನಾಲಜಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಸೈಬರ್ ಮತ್ತು ಸೈಬರ್ ಎನೇಬಲ್ಡ್ ಟೆಕ್ನಾಲಜಿಯಲ್ಲಿ ಸೈನ್ ಮಾಡಿದ್ದು ಇದರ ಮುಖ್ಯ ಉದ್ದೇಶ ಓಪನ್, ಫ್ರೀ, ಸೇಫ್ ಆ್ಯಂಡ್ ಸೆಕ್ಯೂರ್ ಇಂಟರ್ನೆಟ್ ಆಗಿರುತ್ತದೆ ಅನ್ನುವಂಥದ್ದು. ಮತ್ತು ಆಸ್ಟ್ರೇಲಿಯಾ ಮತ್ತು ಭಾರತ ಸೈಬರ್ ಆ್ಯಂಡ್ ಕ್ರಿಟಿಕಲ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಗ್ರ್ಯಾಂಟ್ ಪ್ರೋಗ್ರಾಮ್ ಅನ್ನುವಂಥದ್ದನ್ನು ಮುಂದೆ ಸೈನ್ ಮಾಡಲಿದೆ ಅನ್ನುವಂತಹ ಒಂದು ಮಾತನ್ನು ಸಹ ಈ ಸಮ್ಮಿಟ್ನಲ್ಲಿ ಕೇಳಿಬಂತು. ಭಾರತದಲ್ಲಿ 5 ವರ್ಷಗಳ ಹಿಂದೆ ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನು ಜಾರಿಗೆ ತರಲಾಯಿತು. ಆವಾಗ ಇದು ಹೊಸದಾಗಿದ್ದು ಜನರಿಗೆ ಇದು ಒಂದು ಹೊಸ ಪ್ರೋಗ್ರಾಮ್ ಅನಿಸ್ತಿತ್ತು. ಆದರೆ ಇವತ್ತು ಡಿಜಿಟಲ್ ಇಂಡಿಯಾ ಮಿಷನ್ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿ ಹೊರಹೊಮ್ಮಿದೆ ಅನ್ನುವಂಥದ್ದು. ಹಾಗೆ ಸರ್ಕಾರದ ಮುಖ್ಯ ಗವರ್ನೆನ್ಸ್ ಮಾಡೆಲಲ್ಲಿ ಟೆಕ್ನಾಲಜಿ ಮೊದಲನೇ ಸ್ಥಾನವನ್ನು ಪಡೆದಿದೆ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಹೇಳಿರುತ್ತಾರೆ. ಮತ್ತು ದೇಶದಲ್ಲಿ ಬಹಳಷ್ಟು ಉತ್ತಮವಾದ ಮೈಂಡ್ಸ್ಗಳು ಇದ್ದಾವೆ ಹಾಗೂ ಭಾರತ ಒಂದು ಅತಿ ದೊಡ್ಡ ಮಾರ್ಕೆಟ್ ಆಗಿದ್ದು ಟೆಕ್ನಾಲಜಿಕಲಿ ಡೆವಲಪ್ಮೆಂಟ್ ಮತ್ತು ಲೋಕಲ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಏನಿದ್ದಾವೆ ಇವು ಪ್ರಪಂಚದಾದ್ಯಂತ ಹರಡಲು ಅವಕಾಶಗಳು ಇದ್ದಾವೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ಹೇಳಿರುವಂಥದ್ದು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಇರುವಂತಹ ಯಾವ ಕ್ಷೇತ್ರಗಳಲ್ಲಿ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬೆಳೆಯಲು ಅವಕಾಶಗಳಿದ್ದಾವೆ ಅಂತ ಹೇಳಿದ್ದಲ್ಲಿ ಸ್ಪೇಸ್ ರಿಸರ್ಚ್, ಕ್ರಿಟಿಕಲ್ ಮಿನರಲ್ಸ್, 5G, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಟೆಕ್ನಾಲಜಿಯ ಮಾತ್ರ ಬಹಳ ಜಾಸ್ತಿ ಇದೆ ಅನ್ನುವಂಥವನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಏನು ಪ್ರಪಂಚದಲ್ಲೇ ಅತಿ ದೊಡ್ಡ ಹೆಲ್ತ್ ಕೇರ್ ಸ್ಕೀಮ್ ಆಗಿದೆಯೋ ಟೆಕ್ನಾಲಜಿಯ ಸಹಾಯದೊಂದಿಗೆ ಅದು ದೇಶದ ಪ್ರತಿ ಮೂಲೆಯಲ್ಲೂ ಹೋಗಲು ಸಹಕಾರಿಯಾಗಿದೆ ಅನ್ನುವಂತಹ ಮಾತನ್ನು ಸಹ ಹೇಳಲಾಯಿತು. ಮತ್ತು ಈ ಸಂದರ್ಭದಲ್ಲಿ ಸ್ವಾಮಿತ್ವ ಅನ್ನುವಂತಹ ಒಂದು ಸ್ಕೀಮ್ನ ಬಗ್ಗೆಯೂ ಇಲ್ಲಿ ಹೇಳುವಂಥದ್ದು. ಸ್ವಾಮಿತ್ವ ಸ್ಕೀಮ್ ಏನು? ಸ್ವಾಮಿತ್ವ ಸ್ಕೀಮ್ನ ಅಡಿಯಲ್ಲಿ ಎಲ್ಲ ಬಡವರಿಗೆ ಅಂದರೆ ಲಕ್ಷಾಂತರ ಬಡವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರಿಗೆ ಈ ಒಂದು ಭೂಮಿಯ ಟೈಟಲ್ಸ್ಗಳನ್ನು ಅಥವಾ ಭೂಮಿಯ ರಿಜಿಸ್ಟ್ರೇಷನನ್ನು ಮಾಡಲು ಟೆಕ್ನಾಲಜಿಯನ್ನು ಉಪಯೋಗಿಸಿರುವಂಥದ್ದು. ಡ್ರೋನ್ಸ್ ಮೂಲಕ ಸರ್ವೆ ಮಾಡಿಬಿಟ್ಟು ಎಲ್ಲಿ ಭೂಮಿ ಇದೆಯೋ ಅದು ಬಡವರ ಹೆಸರಿಗೆ ಬರೆದುವಂತಹ ಒಂದು ಸ್ಕೀಮ್ನ ಅಡಿಯಲ್ಲಿ ಇರುವಂಥದ್ದು ಸ್ವಾಮಿತ್ವ ಸ್ಕೀಮ್. ಸೊ ಇದರ ಕಾರಣದಿಂದಾಗಿ ಅಥವಾ ಟೆಕ್ನಾಲಜಿಯ ಸಹಾಯದೊಂದಿಗೆ ಬಡವರಿಗೆ ಲ್ಯಾಂಡ್ ಸಿಕ್ಕಾಗ ಅಥವಾ ಭೂಮಿ ಸಿಕ್ಕಾಗ ಅವರ ಜೀವನದಲ್ಲೂ ಬದಲಾವಣೆಗಳು ಆಗಲು ಅವಕಾಶಗಳು ಇದ್ದಾವೆ ಅನ್ನುವಂತಹ ಮಾತನ್ನು ಸಹ ಹೇಳಲಾಯಿತು. ಸೈಬರ್ ಸೆಕ್ಯುರಿಟಿಗೆ ಸಂಬಂಧಿಸಿದಂತೆ ನೋಡಿದಾಗ ಟೆಕ್ನಾಲಜಿ ಬೆಳೆದ ಹಾಗೆ ಡೇಟಾ ಪ್ರೊಟೆಕ್ಷನು ಮತ್ತು ಸೈಬರ್ ಸೆಕ್ಯುರಿಟಿ ಅತಿ ಮುಖ್ಯವಾಗಿ ಹೊರಹೊಮ್ಮಲಿದೆ. ಸೊ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಹೇಳಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಏಜ್ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಡಸ್ಟ್ರಿಯಲ್ ಎರಾ ಅನ್ನುವಂಥದ್ದನ್ನು ಏನು ಕರಿತೀವೋ ಅದನ್ನೇ ಈಗ ಇನ್ಫಾರ್ಮೇಷನ್ ಎರಾ ಅಂತ ಕರಿತೀವಿ. ಮುಂದಿನ ಫ್ಯೂಚರ್ ಇನ್ನೂ ಬಹಳ ಬೇಗ ಬರಲಿದೆ. ಭಾರತ ಅದಕ್ಕೆ ಸಹಾಯದೊಂದಿಗೆ ಅಥವಾ ಅದರ ಅನುಗುಣವಾಗಿ ಬೆಳೆಯುವ ಅವಶ್ಯಕತೆ ಇದೆ ಅಂತ ಹೇಳಲಾಗುತ್ತಿದೆ. ಏನು ಇಂಡಸ್ಟ್ರಿಯಲ್ ಎರಾಗೂ ಮತ್ತು ಇನ್ಫಾರ್ಮೇಷನ್ ಎರಾಗೂ ಇರುವಂತಹ ವ್ಯತ್ಯಾಸಗಳು ಅಂತ ಮಾತಾಡಿದಾಗ ಮೊದಲನೇದಾಗಿ ಇಲ್ಲಿ ಯಾರು ಫಸ್ಟ್ ಬಂದರು ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲ. ಇಂಡಸ್ಟ್ರಿಯಲ್ ಎರಾದಲ್ಲಿ ಯಾರು ಫಸ್ಟ್ ಬಂದರು ಮಾರುಕಟ್ಟೆಗೆ ಅವರೇ ರಾಜರಾಗ್ತಿದ್ರು. ಆದರೆ ಇನ್ಫಾರ್ಮೇಷನ್ ಎರಾದಲ್ಲಿ ಯಾರು ಯಾವಾಗಾದರೂ ಬರಲಿ ಮಾರುಕಟ್ಟೆಯಲ್ಲಿ ತರುವಂತಹ ಹೊಸ ಮತ್ತು ಬೆಸ್ಟ್ ಪ್ರಾಡಕ್ಟನ್ನು ಗಮನದಲ್ಲಿಟ್ಟುಕೊಂಡು ಅವರು ಬೆಳೆಯಲು ಅವಕಾಶ ಇರುವಂಥದ್ದು. ಮತ್ತು ಇಂಡಸ್ಟ್ರಿಯಲ್ ಎರಾದಲ್ಲಿ ಬೌಂಡ್ರಿಗಳ ಸೀಮಿತ ಇತ್ತು, ಅಂದರೆ ಅವು ಲಿಮಿಟೆಡ್ ಇದ್ವು ಬೌಂಡ್ರಿಗೆ. ಇವತ್ತು ಇನ್ಫಾರ್ಮೇಷನ್ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಅಥವಾ ಬಿಸ್ನೆಸ್ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸೊ ಬೌಂಡ್ರಿಗಳ ಒಂದು ಇದು ಇಲ್ಲ, ಲಿಮಿಟೇಷನ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಇದೇ ಸಮಯದಲ್ಲಿ ಟೆಕ್ನಾಲಜಿ ಎಲ್ಲಿಂದ ಬೆಳೀತಾ ಇದೆಯೋ ಆ ಒಂದು ಇದರಿಂದಾಗಿ ಡಿಫೆನ್ಸ್ ಕ್ಷೇತ್ರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎವಾಲ್ವ್ ಆಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಇಂಡಸ್ಟ್ರಿಯಲ್ ಎರಾ ಮತ್ತು ಇನ್ಫಾರ್ಮೇಷನ್ ಎರಾ ಏನು ಇದರ ವ್ಯತ್ಯಾಸ, ಮತ್ತು ಇನ್ಫಾರ್ಮೇಷನ್ ಎರಾ ಮುಂದಿನ ಪೀಳಿಗೆಗೆ ಒಂದು ಅತ್ಯುನ್ನತ ಪ್ಲ್ಯಾಟ್ಫಾರ್ಮ್ ಆಗಿ ಹೊರಹೊಮ್ಮಲಿದೆ. ಸೊ ಈ ರೀತಿಯ
ಟೆಕ್ನಾಲಜಿ ಸಮ್ಮಿಟ್ಸ್ ಏನು ಬೆಂಗಳೂರಲ್ಲಿ ನಡೀತಾ ಇದೆಯೋ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಇನ್ಫಾರ್ಮೇಷನ್ ಭಾರತದಲ್ಲಿ ಇರುವಂತಹ ಪೊಟೆನ್ಷಿಯಲನ್ನು ಉಪಯೋಗಿಸ್ಕೊಂಡು ಬೆಳೆಯುವ ಅವಕಾಶಗಳಿದ್ದಾವೆ ಅಂತ, ಮತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಇರುವಂತಹ ಸಂಬಂಧಗಳನ್ನು ಸಹ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಎ ವರ್ಲ್ಡ್ ಇನ್ ಖಿಯಾಸ್ ಆ್ಯಂಡ್ ಎ ಮೂಮೆಂಟ್ ಆಫ್ ಟ್ರೂತ್. ಈ ಆರ್ಟಿಕಲ್ನಲ್ಲಿ ಇನ್ಫಾರ್ಮೇಷನಲ್ ಅಟೋಕ್ರಸಿ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸ್ತಾ ಇರುವಂಥದ್ದು. ಇವತ್ತಿನ ಸಮಯದಲ್ಲಿ ಇನ್ಫಾರ್ಮೇಷನ್ ಅತಿ ಮುಖ್ಯವಾಗಿದೆ. ಆ ಒಂದು ಆಧಾರದ ಮೇಲೆ ದೇಶದ ಪ್ರಜೆಗಳು ಪ್ರಪಂಚದಲ್ಲಿ ನಡೀತಿರುವಂತಹ ವಿಷಯಗಳನ್ನು ಅರ್ಥೈಸಿಕೊಂಡು ಅದರ ಬಗ್ಗೆ ಒಂದು ಒಪಿನಿಯನನ್ನು ಡೆವಲಪ್ ಮಾಡಲು ಜನರು ಮುಂದಾಗ್ತಾರೆ. ಸೊ ಇನ್ಫಾರ್ಮೇಷನ್ ಅಟೋಕ್ರಸಿ ಅಂತಂದರೆ ಕೊಡ್ತಾ ಇರುವಂತಹ ವಿಷಯಗಳು ಎಷ್ಟರ ಮಟ್ಟಿಗೆ ಸರಿ ಇದ್ದಾವೆ, ಎಷ್ಟರ ಮಟ್ಟಿಗೆ ತಪ್ಪಿದ್ದಾವೆ ಅನ್ನುವಂಥದ್ದನ್ನು ಯಾರು ಅದನ್ನು ಪ್ರೂವ್ ಮಾಡ್ತಾರೆ ಅಥವಾ ಯಾರು ಅದನ್ನು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಬಹಳಷ್ಟು ಸಿನಾರಿಯೋಸ್ಗಳನ್ನು ನೋಡ್ತಾ ಇದ್ದೀವಿ. US ಆದಂತಹ ಎಲೆಕ್ಷನ್ಸ್ಗಳು ಏನಿದಾವೆ, ಟ್ರಂಪ್ ಆದಂತಹ ಅಂದರೆ ಹಳೆಯ ರಾಷ್ಟ್ರಪತಿಗಳು ಅವರು ಫೇಕ್ ನ್ಯೂಸಿಗೆ ಬಹಳ ಸುಪ್ರಸಿದ್ಧರಾಗಿದ್ದಾರೆ. ಈಗ ನಡೆದಂತಹ ಎಲೆಕ್ಷನ್ಸ್ನಲ್ಲೂ ಸಹ ಅವರು ಒಂದಿಷ್ಟು ಗೊಂದಲ ನಡೆದಿದೆ ಅನ್ನುವಂಥದ್ದನ್ನು ರಿಜೆಕ್ಟ್ ಮಾಡಿದ್ದು ಆ ಒಂದು ನ್ಯೂಸು ಅಲ್ಲಿನ ಜನರಲ್ಲಿ ಒಂದಿಷ್ಟು ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡಿತ್ತು. ಹಿಂದಿನ ಎಲೆಕ್ಷನ್ಸ್ನಲ್ಲಿ ಕೇಂಬ್ರಿಡ್ಜ್ ಅನಾಲಿಟಿಕಾ ಮಾಡಿದಂತಹ ಸೈಕೋಮೆಟ್ರಿಕ್ ಅನಾಲಿಸಿಸಲ್ಲೂ ಸಹ ಒಂದಿಷ್ಟು US ಎಲೆಕ್ಷನ್ಸ್ನಲ್ಲಿ ಗೊಂದಲ ಆಗಿದೆ ಅಂತಂದಾಗ ಪ್ರಪಂಚದ ಅತಿ ಪುರಾತನ ಪ್ರಜಾಪ್ರಭುತ್ವದ ಒಂದು ನೆಲೆಯನ್ನು ಅಗಲಾಡಿಸಲು ಇಲ್ಲಿ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಸೊ ಕೊಡ್ತಾ ಇರುವಂತಹ ನ್ಯೂಸಿಂದಾಗಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಬದಲಾಗುವ ಕಾರಣಗಳು ಆಗಬಹುದು ಅನ್ನುವಂಥದ್ದು ಮೊದಲನೇ ಭಯ. ಎರಡನೇದು, ಯುರೋಪ್ನಲ್ಲಿ ನಡೀತಾ ಇರುವಂತಹ ಅಥವಾ ಫ್ರಾನ್ಸ್ನಲ್ಲಿ ಆದಂತಹ ಟೆರರಿಸ್ಟ್ ಅಟ್ಯಾಕ್ಸ್ಗಳನ್ನು ನೋಡಿದಾಗ ಐಸಿಸ್ ಮತ್ತು ಅಲ್ ಖೈದಾಗಳ ಪ್ರೆಸೆನ್ಸ್ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ನಡೀತಾ ಇರುವಂತಹ ವಿಷಯಗಳ ಬಗ್ಗೆ, ಆ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಡೆಮೋಗ್ರಫಿಕ್ ಪ್ರೊಫೈಲ್ನ ಬದಲಾವಣೆಗಳಲ್ಲಿ ಒಂದಿಷ್ಟು ಸರಿಯಾದ ನ್ಯೂಸ್ ಆಗಿರಬಹುದು. ಮತ್ತು ಭಾರತದಲ್ಲಿ ಜಮ್ಮು ಕಾಶ್ಮೀರ ಇಶ್ಯೂಗೆ ಬಂದಾಗ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ದೇಶದಲ್ಲಿ ಎಲ್ಲರೂ ಅನ್ಕೋತಾರೆ. ಆದರೆ ಅಲ್ಲೇ ಸಹ ಎರಡು ಬೇರೆ ಬೇರೆ ಭಾಗಗಳು ಅಥವಾ ಎರಡು ರಾಷ್ಟ್ರಗಳು ನೆಲೆಸಿರುತ್ತವೆ ಅನ್ನುವಂಥದ್ದನ್ನು ನೋಡಬಹುದು. ಎಲ್ಲರ ಮನಸ್ಸಲ್ಲಿ ಮತ್ತು ಒಳಗಡೆ ಒಂದು ಬೇರೆಯ ಭಯ ಮತ್ತು ಹೊರಗಡೆ ಕಾಣುವಂತಹ ನಗು ಬೇರೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ತಿಳಿಸಲು ಹೇಳ್ತಾ ಇರುವಂಥದ್ದು. ಸೊ ಏನು ನ್ಯೂಸ್ ಇದೆ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದನ್ನು, ಯಾಕೆ, ಹೇಗೆ ಮತ್ತು ಎಲ್ಲಿ ಅನ್ನುವಂತಹ ಪ್ರಶ್ನೆಗಳಿಗೆ ಒಂದು ಜೆನ್ಯೂನಿಟಿ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆ ಹಾಕಲಾಗಿದೆ. ಇದೇ ಸಮಯದಲ್ಲಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಏನು ನಡೀತೋ, ಯಾಕೆ ಭಾರತ ತನ್ನ ಒಂದು ಮಾತುಗಳನ್ನು ಆ ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನಲ್ಲಿ ಸ್ಥಿರಪಡಿಸಲು ಸಾಧ್ಯವಾಗಿಲ್ಲ, ಅಲ್ಲಿ ನಮ್ಮ ಫೇಲ್ಯೂರು ನಮ್ಮ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ಗಳ ಮೇಲೆ ನಾವು ಬಹಳ ಹಿಂದುಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಮತ್ತು ಗಿಲ್ಗಿಟ್ ಬಲ್ತಿಸ್ತಾನ್ ರೀಜನ್ನಲ್ಲಿ ಆದಂತಹ ಎಲೆಕ್ಷನ್ಸ್ನಿಂದಾಗಿ ಆ ರೀಜನನ್ನು ಪ್ರಾವಿನ್ಸ್ ಅಂತ ಡಿಕ್ಲೇರ್ ಮಾಡಿದ್ದು ಈಗ ಅಲ್ಲಿ ಆಗ್ತಾ ಇರುವಂತಹ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರಿಂದಾಗಿ ಚೈನಾ ಮತ್ತು ಪಾಕಿಸ್ತಾನ್ ಇನ್ನೂ ಹೆಚ್ಚಿಗೆ ಮುಂದಾಗಲಿದ್ದಾರೆ. ಸೊ ಭಾರತ ಅಲ್ಲಿ ಡಿಪ್ಲೊಮ್ಯಾಟಿಕಲಿ ಮತ್ತು ಸಾವರ್ನಿಟಿ ವೈಸು ಸಹ ಚಾಲೆಂಜನ್ನು ಎದುರಿಸಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಜನರಿಗೆ ಸರಿಯಾದ ಮಾಹಿತಿ ಸೇರುವ ಅವಶ್ಯಕತೆ ಇದೆ. ಆ ಮಾಹಿತಿಯಿಂದಲೇ ದೇಶದ ಬುನಾದಿಗೆ ಸಪೋರ್ಟ್ ಅಥವಾ ವಿರೋಧ ಅನ್ನುವಂಥದ್ದು ಕ್ಲಿಯರ್ ಆಗಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳೋದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಮಾಸ್ಕ್ ಆಫ್ ಎಕನಾಮಿಕ್ ಲಿಬರಲಿಸಮ್ ಈಸ್ ಆಫ್. ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತಹ ಎಸ್ ಜಯಶಂಕರ್ ಅವರು ಫ್ರೀ ಟ್ರೇಡ್ ಮತ್ತು ಗ್ಲೋಬಲೈಸೇಷನ್ನ ತೆಗೆದುಹಾಕಬೇಕು, ಇದರಿಂದಾಗಿ ಭಾರತದಲ್ಲಿ ಇರುವಂತಹ ಇಂಡಸ್ಟ್ರೀಸ್ಗಳಿಗೆ ಡಿಸಡ್ವಾಂಟೇಜ್ ಅಥವಾ ಅದು ವಿರೋಧವಾಗಿದೆ ಅನ್ನುವಂತಹ ಮಾತನ್ನು ಹೇಳಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಆರ್ಟಿಕಲ್ನಲ್ಲಿ ಭಾರತದ ಆರ್ಥಿಕ ಸ್ವತಂತ್ರತೆ ಅಥವಾ ಲಿಬರಲಿಸಮ್ ಬಗ್ಗೆ ಏನೇನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಪಾಯಿಂಟ್ ಟು ಪಾಯಿಂಟ್ ನೋಡಲಿದ್ದೇವೆ. ಮೊದಲಿಗೆ ಈ ಮಾತು ಹೇಳಿರುವಂಥದ್ದು ನವೆಂಬರ್ 15ಕ್ಕೆ 15 ರಾಷ್ಟ್ರಗಳು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ದು, ಈ ಮಾತುಗಳು ಯಾಕೆ ಭಾರತ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಿಗೆ ಸೈನ್ ಮಾಡಿಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಡಲು ಕಾರಣವಾಗಿದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ಕೆಲವೊಂದು ವಿಷಯಗಳು, ಭಾರತ ನಿಜವಾಗ್ಲೂ ಫ್ರೀ ಟ್ರೇಡ್ ಅಗ್ರಿಮೆಂಟಿಂದ ಇದುವರೆಗೂ ಲಾಭವನ್ನು ಪಡೆದಿದೆಯಾ, ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ನ ಅವಶ್ಯಕತೆ ನಿಜವಾಗ್ಲೂ ಭಾರತಕ್ಕೆ ಇದೆಯಾ, ಅಥವಾ ಆರ್ಥಿಕವಾಗಿ ಇದು ಎಷ್ಟರ ಮಟ್ಟಿಗೆ ಭಾರತಕ್ಕೆ ಲಾಭದಾಯಕವಾಗಿತ್ತು ಅನ್ನುವಂಥದ್ದನ್ನು ಒಂದಿಷ್ಟು ಅನಾಲಿಸಿಸ್ ಮೂಲಕ ನೋಡೋಣ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇದು, ಭಾರತ ಏನಾದರೂ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟಿಗೆ ಸೈನ್ ಮಾಡಿಲ್ಲ ಅಂತಂದರೆ ಅದು ನಮ್ಮ ದುರ್ಬಲತೆ ಅಥವಾ ನಮ್ಮ ಬೋಲ್ಡ್ನೆಸ್ಸನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಈಗ ನಾವು ನೋಡ್ತಿರೋ ಹಾಗೆ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ WTO ಮತ್ತು
ಟ್ರೇಡ್ ಮಲ್ಟಿಲ್ಯಾಟ್ರಲಿಸಮ್ ಏನು ಮಾತಾಡ್ತೀವೋ ಇವುಗಳ ಪರ್ಫಾರ್ಮೆನ್ಸ್ ಬಹಳ ಶೂನ್ಯವಾಗಿದೆ. ಸೊ ಇವುಗಳ ಪರ್ಫಾರ್ಮೆನ್ಸ್ ಶೂನ್ಯವಾಗಿದ್ದಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಏನಿದ್ದಾವೆ ಇವು ಹೆಬ್ಬಾಗಿಲಾಗಿ ಇಂಟರ್ನ್ಯಾಷನಲ್ ಟ್ರೇಡಿನ ಹೆಬ್ಬಾಗಿಲಾಗಿ ಹೊರಹೊಮ್ಮಲಿದ್ದಾವೆ. ಭಾರತ ಏನಾದರೂ ಇದು ಅಗ್ರಿಮೆಂಟಿಗೆ ಸೈನ್ ಮಾಡದೇ ಇದ್ದಿದ್ದಲ್ಲಿ ಗ್ಲೋಬಲ್ ವ್ಯಾಲ್ಯೂ ಚೈನ್ ಏನು ನಾವು ಒಂದಾಗಬೇಕು ಅಂತ ಹೇಳ್ತೀವೋ ಅದಕ್ಕೆ ಭಾರತ ಹಿಂದುಳಿಯಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಈಸ್ಟ್ ಏಷ್ಯನ್ ರಾಷ್ಟ್ರಗಳು ಏನಿದಾವೋ ಇದಕ್ಕೆ ಕಂಪೇರ್ ಮಾಡಿದರೆ ಅವು ಮೆಗಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪಾರ್ಟೀಸ್ ಆಗಿ ಹೊರಹೊಮ್ತಾ ಇದ್ದಾವೆ. ಆ್ಯಂಡ್ ಭಾರತಕ್ಕಿಂತಲೂ ಹೆಚ್ಚಿನ ಪೊಸಿಷನ್ನಲ್ಲಿ ಅವು ಮುಂದೆ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಗ್ಲೋಬಲ್ ವ್ಯಾಲ್ಯೂ ಚೈನ್ ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನು ನಾವು ಅಟ್ರಾಕ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರೀಸ್ ಮತ್ತು ಲೋಕಲ್ ಎಕಾನಮಿನ ಡೆವಲಪ್ ಮಾಡಲು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀವೋ ಅದು ಈಗ RCEP ಜಾಯಿನ್ ಆಗದೇ ಇದ್ದಿದ್ದರಿಂದ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಆಗಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹಾಗೆ ಎರಡನೇ ಹಂತದಲ್ಲಿ ನೋಡಿದಾಗ ಭಾರತ ಎಕಾನಾಮಿಕ್ ಓಪನ್ನೆಸ್, ನಮಗೆ ಗೊತ್ತಿರೋ ಹಾಗೆ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಏನು 1991ರಲ್ಲಿ ಭಾರತ ಒಳಗಾಗಿತ್ತೋ ತದನಂತರ ಭಾರತ ಹೆಚ್ಚಿಗೆ ಕ್ಲೋಸ್ಡ್ ಎಕಾನಮಿ ಆಗಿ ಉಳ್ಕೊಂಡಿದೆ. WTO ಹೇಳ್ತಾ ಇರೋ ಹಾಗೆ ಭಾರತ ಮೋಸ್ಟ್ ಫೇವರ್ಡ್ ನೇಷನ್ಗಳಿಗೆ ಇಂಪೋರ್ಟ್ ಟ್ಯಾರಿಫನ್ನು ಸರಿಸುಮಾರು 13.8% ಟ್ಯಾರಿಫ್ ಹಾಕುತ್ತದೆ. ಇದು ಯಾವುದೇ ಮೇಜರ್ ಎಕಾನಮಿಗೆ ಕಂಪೇರ್ ಮಾಡಿದರೆ ತುಂಬ ಜಾಸ್ತಿ ಆಗಿರುವಂಥದ್ದು. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಹೇಳ್ತಾ ಇರೋ ಹಾಗೆ ಭಾರತದ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಇಂಡೆಕ್ಸ್ ನೋಡಿದಾಗ ಭಾರತ ವೆರಿ ರಿಸ್ಟ್ರಿಕ್ಟಿವ್ ಕ್ಯಾಟಗರಿಯಲ್ಲಿ ಬರುತ್ತದೆ. 1995ರಿಂದ 2019ರವರೆಗೆ ಭಾರತ ಸರಿಸುಮಾರು 972 ಐಟಮ್ಸ್ಗಳ ಮೇಲೆ ಟ್ಯಾರಿಫ್ ಅಥವಾ ಆ್ಯಂಟಿ ಡಂಪಿಂಗ್ ಮೆಜರ್ಸ್ಗಳನ್ನು ಹಾಕಿರುವಂಥದ್ದು. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಾಡಿರುವಂತಹ ಒಂದು ರಾಷ್ಟ್ರದ ಪಾಲಾಗಿದೆ. ಹಾಗೆ ಈ ಸಮಯದಲ್ಲಿ FTAಗಳಿಂದಾಗಿ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಕ್ಕೆ ಹೊಡೆತ ಬೀಳಲಿದೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿದಾಗ ಅದಕ್ಕೆ ಒಂದು ಸಮಜಾಯಿಷಿಯನ್ನು ನೋಡೋದಾದರೆ FTA ಡಿಇಂಡಸ್ಟ್ರಿಯಲೈಸೇಷನ್ ಆಗುತ್ತದೆ, ಭಾರತದ ಇಂಡಸ್ಟ್ರಿಗೆ ಹೊಡೆತ ಬೀಳುತ್ತದೆ ಅನ್ನುವಂತಹ ಮಾತಿನ ಬದಲಾಗಿ ಭಾರತ ಕಾಂಪಿಟೇಟಿವ್ಸ್ ಮತ್ತು ಎಕನಾಮಿಕ್ ಸ್ಟ್ರಕ್ಚರ್ ಅಥವಾ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳನ್ನು ಮಾಡುವ ಅವಶ್ಯಕತೆ ಇದೆ. FTAಯಿಂದ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದಕ್ಕಿಂತ ನಮ್ಮ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಏನು ಬೇಕಾಗಿದೆ ಮತ್ತು ಕಾಂಪಿಟೇಟಿವ್ನೆಸ್ನ ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಸಮಯದಲ್ಲಿ ಇನ್ನೊಂದು ವಿಚಾರ ಹೇಳ್ತಬೇಕು ಅಂತಂದರೆ ಈ 15 ಏನು ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ಇದ್ದಾವೋ ಈ ಸಮಯದಲ್ಲಿ ಅಥವಾ ಇಲ್ಲಿಯವರೆಗೂ ಮಾಡಬೇಕಾದಂತಹ ಸಮಜಾಯಿಸಿಗಳು ಮತ್ತು ಟಾಕ್ಸ್ಗಳನ್ನು ಮಾಡಿಬಿಟ್ಟು ಅವರನ್ನು ಭಾರತದ ಪರವಾಗಿ ತರುವ ಸಾಧ್ಯತೆಗಳು ಇದ್ದು ಯಾಕೆ ಸರ್ಕಾರ ಅದ್ರ ಬಗ್ಗೆ ಆಲೋಚಿಸಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗುತ್ತಿದೆ. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಎಕನಾಮಿಕ್ ಓಪನ್ನೆಸ್ ಮತ್ತು ಗ್ಲೋಬಲೈಸೇಷನ್ ಬಗ್ಗೆ ಏನು ಈಗ ಕ್ರಿಟಿಸಮನ್ನು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಂದ ಕೇಳ್ತಾ ಇದೀವೋ ಅದು ಹೇಗೆ ಭಾರತಕ್ಕೆ ಲಾಭ ಆಗಿದೆ ಇದುವರೆಗೂ ಗ್ಲೋಬಲೈಸೇಷನಿಂದ ಅಂತ ನೋಡಿದಾಗ 1991ರ ನಂತರ ಭಾರತದ ಆರ್ಥಿಕ ವ್ಯವಸ್ಥೆ ಸರಿಸುಮಾರು ಬಹಳ ಪರ್ಸೆಂಟೇಜ್ನಲ್ಲಿ ಬೆಳೆಯಲು ಸಾಧ್ಯವಾಯಿತು. ಅದರಿಂದಾಗಿ ನೋಡಿದಾಗ ಭಾರತದ ಪಾವರ್ಟಿ ಏನಿದೆ ರೂರಲ್ ಮತ್ತು ಅರ್ಬನ್ ಏರಿಯಾಗಳಲ್ಲಿ ಏನು 2004 ಮತ್ತು 5ರಲ್ಲಿ 40% ಇತ್ತು 2011-12ರವರೆಗೆ 20%ಕ್ಕೆ ಇಳಿಕೆ ಆಗಲು ಸಾಧ್ಯವಾಯಿತು. ಇದಕ್ಕೆ ಕಾರಣ ಎಕನಾಮಿಕ್ ಓಪನ್ನೆಸ್ ಮತ್ತು ಗ್ಲೋಬಲೈಸೇಷನ್ ಅಂತಲೇ ಹೇಳಬಹುದು ಅಂತ ಅರವಿಂದ್ ಪನರಗಿ ಅವರು ಹೇಳ್ತಾ ಇರುವಂತಹ ಮಾತು. ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಯ ರೇಟ್ ಏನಿದೆ ಅದು ಸುಮಾರು 8% ಬೆಳೆಯಲು ಸಾಧ್ಯವಾಗಿದ್ದು ಆ ಸಮಯದಲ್ಲಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಇದರ ಒಂದು ಮುಖ್ಯ ಭಾಗವಾಗಿತ್ತು ಈ ಬೆಳವಣಿಗೆಯದ್ದು. ಸೊ FTAಯಿಂದಾಗಿ ಭಾರತಕ್ಕೆ ನಾಶ ಅಥವಾ ಭಾರತದ ಇಂಡಸ್ಟ್ರೀಸ್ಗಳಿಗೆ ತೊಂದರೆ ಆಗಲಿದೆ ಅನ್ನುವಂತಹ ಮಾತು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಇಲ್ಲಿ ಎಲ್ಲರೂ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಸರ್ಕಾರ ಏನು ಸೋಷಿಯಲಿ ಕನ್ಸರ್ವೇಟಿವ್ ಅನ್ನುವಂತಹ ಮತ್ತು ಆದರೆ ಎಕಾನಾಮಿಕಲಿ ಅಥವಾ ಆರ್ಥಿಕವಾಗಿ ಲಿಬರಲ್ ಇರುತ್ತದೆ, ಗ್ಲೋಬಲೈಸೇಷನ್ ಮತ್ತು ಫ್ರೀ ಟ್ರೇಡ್ನ ಪರವಾಗಿ ಕೆಲಸ ಮಾಡುತ್ತದೆ ಅನ್ನುವಂತಹ ಒಂದು ನಂಬಿಕೆ ಇತ್ತು, ಅದು ಹಿಂತಿರುಗಿ ರಿವರ್ಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆಗ್ತಾ ಇರುವಂತಹ ಟ್ಯಾರಿಫ್ಸು ಮತ್ತು FTAಗಳನ್ನು ಒಂದು ದೈತ್ಯಕಾರವಾಗಿ ಅಥವಾ ರಾಕ್ಷಸನಾಗಿ ತೋರಿಸ್ಕೊಡುವಂಥದ್ದು, ವೋಕಲ್ ಫಾರ್ ಲೋಕಲ್ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ ಭಾರತವನ್ನು ಪ್ರೊಟೆಕ್ಷನಿಸ್ಟ್ ಕಡೆಗೆ ಒಯ್ಯುವಂಥದ್ರಿಂದ ಎಷ್ಟರ ಮಟ್ಟಿಗೆ ಭಾರತ ಗ್ಲೋಬಲ್ ಸಪ್ಲೈ ಚೈನ್ನ ಭಾಗವಾಗಿ ಬೆಳೆಯಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಒಟ್ಟಾರೆ ಭಾರತದ ಆರ್ಥಿಕ ನೀತಿಯಲ್ಲಿ ಏನು ಬದಲಾವಣೆಗಳು ಕಾಣ್ತಾ ಇದ್ದೀವಿ ಅದು ಜನರು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದಾರೆ. ಮುಂದಿನ ಆರ್ಟಿಕಲ್ ಕರ್ಬಿಂಗ್ ಆನ್ ಏರ್ ಬಯೋಗಟ್ರಿ. ಸೊ ಈ ಆರ್ಟಿಕಲ್ನ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಸುಪ್ರೀಂ ಕೋರ್ಟು ಈಗ ಒಂದು ಪೆಟಿಷನನ್ನು ನೋಡ್ತಾ ಇದ್ದು. ಏನದು ಪೆಟಿಷನ್ನು? ನಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ತಬ್ಲಿಗಿ ಜಮಾತ್ ಏನು ನ್ಯೂ ಡೆಲ್ಲಿಯಲ್ಲಿ ನಡೀತೋ ಆ ಒಂದು ಕಾಂಗ್ರಿಗೇಷನನ್ನು ಅಥವಾ ಆ ಒಂದು ಜನಸಮೂಹ ಏನು ಸೇರ್ಕೊಂಡಿದ್ರೋ ಅವರನ್ನು ಮೀಡಿಯಾದವರು ಬಹಳ ಎತ್ತಿ ಒಂದು
ನೆಗೆಟಿವ್ ಇಮೇಜನ್ನು ತೋರಿಸಿರುವಂಥದ್ದು ಸರಿ ಅಲ್ಲ ಅನ್ನುವಂತಹ ಪೆಟಿಷನ್ಸನ್ನು ಕೇಳಿಕೊಳ್ಳುತ್ತಾ ಅಥವಾ ಅದನ್ನು ಕನ್ಸಿಡರ್ ಮಾಡುತ್ತಾ ಯೂನಿಯನ್ ಗೌರ್ಮೆಂಟಿಗೆ, ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ರೆಗ್ಯುಲೇಷನ್ಸ್ಗಳ ಮೇಲೆ ಕನ್ಸಿಡರೇಷನ್ ಮಾಡಲು ಹೇಳಿರುವಂತಹ ಮಾತುಗಳನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಟಿ ವಿ ನ್ಯೂಸ್ ಚಾನೆಲ್ಗಳೇನಿದ್ದಾವೆ ಅವು ಸೆಲ್ಫ್ ಮೀಡಿಯಾ ರೆಗ್ಯುಲೇಷನ್ಗೆ ಒಳಗಾದಂಥವು. ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಏನು ಕೊಟ್ಟಿದೆಯೋ ಸೆಲ್ಫ್ ರೆಗ್ಯುಲೇಷನ್ ಮೆಕ್ಯಾನಿಸಮು ಅದು ಅಷ್ಟರ ಮಟ್ಟಿಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಸಹ ಇಲ್ಲಿ ಕೋರ್ಟ್ ಹೇಳ್ತಾ ಇದೆ. ಭಾರತದ ಅಥವಾ ಈ ಒಂದು ಕೇಸಿನ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಮಜಾಯಿಸಿ ಕೇಳಿದಾಗ ಮೀಡಿಯಾದವರು ಅದನ್ನು ಬ್ಯಾಲೆನ್ಸ್ಡ್ ಆಗಿ ತೋರಿಸಿದ್ದಾರೆ, ಆದರೆ ಜನರು ಬೇರೆ ಬೇರೆ ಚಾನೆಲ್ಸ್ಗಳಿಂದ ಪರ್ಸೆಪ್ಷನ್ನ ತಗೊಂಡು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಉಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು ಸುದರ್ಶನ್ ಟಿ ವಿ ಪ್ರೋಗ್ರಾಮ್ನ ಅಡಿಯಲ್ಲಿ ಆದಂತಹ ಏನು ತಪ್ಪಾಗಿತ್ತು, ಮುಸ್ಲಿಂ ಕಮ್ಯುನಿಟಿನ ತಪ್ಪಾಗಿ ತೋರಿಸುವಂಥದ್ದನ್ನು ಅದನ್ನು ಸಹ ಕೇಂದ್ರ ಸರ್ಕಾರ ಬರೀ ಒಂದಿಷ್ಟು ವಾರ್ನಿಂಗ್ಸನ್ನು ಕೊಟ್ಟು ಆ ಎಪಿಸೋಡ್ಸ್ಗಳನ್ನು ಮುಂಸಾಗಿಸೋ ಹಾಗಿಲ್ಲ ಅನ್ನುವಂತಹ ಒಂದು ಕನ್ಸಿಡರೇಷನನ್ನು ಕೊಟ್ಟು ಮುಂಸಾಗಿಸಲು ಕೊಟ್ಟಂತಹ ಪ್ರಾವಧಾನವನ್ನು ಬಗ್ಗೆಯೂ ಸಹ ಸುಪ್ರೀಂ ಕೋರ್ಟ್ ಆವಾಗ ಕನ್ಸಿಡರ್ ಮಾಡಿ ಹೇಟ್ ಸ್ಪೀಚ್ ಮತ್ತು ಫ್ರೀ ಸ್ಪೀಚ್ ಬಗ್ಗೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಕ್ಲಿಯರಾಗಿ ಹೇಳಿದ್ದು, ಸರ್ಕಾರ ಅದನ್ನು ಕನ್ಸಿಡರೇಷನ್ ಮಾಡಿಕೊಂಡು ಒಂದು ಮಸೂದೆಯನ್ನು ಜಾರಿಗೆ ತರುವ ಅವಶ್ಯಕತೆ ಇದೆ ರೆಗ್ಯುಲೇಷನ್ಸ್ಗಳ ಬಗ್ಗೆ ಮೀಡಿಯಾದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಉಚ್ಚ ನ್ಯಾಯಾಲಯ ಹೇಳ್ತಾ ಇರೋ ಹಾಗೆ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ, ಯಾವ ಆ್ಯಕ್ಟು, ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ಪ್ರೋಗ್ರಾಮ್ ಅಡ್ವರ್ಟೈಸಿಂಗ್ ಕೋಡ್ ಸೆಕ್ಷನ್ 19 ಅಡಿಯಲ್ಲಿ ಅದು ವೈಲೇಷನ್ಸ್ಗಳನ್ನು ಹೊಂದಿದ್ದರೆ ಪಬ್ಲಿಕ್ ಇಂಟ್ರೆಸ್ಟ್ನ ಆಧರಿಸಿ ಸೆಕ್ಷನ್ 20 ಅಡಿಯಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಒಂದಿಷ್ಟು ಆ್ಯಕ್ಷನ್ಸ್ಗಳನ್ನು ತಗೊಳ್ಳುವ ಪ್ರಾವಧಾನವಿದೆ. ಕೇಂದ್ರ ಸರ್ಕಾರ ಅದನ್ನು ಗಟ್ಟಿಯಾಗಿ ಕನ್ಸಿಡರ್ ಮಾಡಿ ಮುಂಸಾಗಿಸಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಅನದರ್ ಬೇಲ್ಔಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಹೆಲ್ತ್ ಇಸ್ ಎ ಕನ್ಸರ್ನ್ ಡೆಸ್ಪೈಟ್ RBI's ಪ್ರಿಯಂಪ್ಟಿವ್ ರೆಸ್ಕ್ಯೂ ಎಫರ್ಟ್ಸ್ ಅನ್ನುವಂತಹ ಒಂದು ಆರ್ಟಿಕಲನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ವಿಲಾಸ್ ಬ್ಯಾಂಕನ್ನು 1 ತಿಂಗಳು ಮೊರಾಟೋರಿಯಂ ಒಳಗಡೆ ಹಾಕಿರುವಂತಹದ್ದನ್ನು ಈ ಆರ್ಟಿಕಲಲ್ಲಿ ನಾವು ಏನು ಅದರ ಬಗ್ಗೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಈ ಮೊರಾಟೋರಿಯಮನ್ನು ಜೊತೆಯಲ್ಲಿ RBI ಮಾಡಿದಂತಹ ಇನ್ನೊಂದು ಕೆಲಸ ಅಮಾಲ್ಗಮೇಷನ್, ಅಂದರೆ ಇಂಡಿಯನ್ ಯೂನಿಟ್ ಆಗಿರುವಂತಹ, ಭಾರತದ ಯೂನಿಟ್ ಆಗಿದಂತಹ ಸಿಂಗಾಪುರ್ ಗವರ್ಮೆಂಟ್ನ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ DBS ಬ್ಯಾಂಕನ್ನು ಕ್ಯಾಪಿಟಲ್ ಸ್ಟಾರ್ಡ್ ಪ್ರೈವೇಟ್ ಲೆಂಡರ್ಸ್ಗಳನ್ನು ಅಮಾಲ್ಗಮೇಟ್ ಅಂದರೆ ಒಂದು ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ನಡೆಯನ್ನು ಬ್ಯಾಂಕಿಂಗ್ ರೆಗ್ಯುಲೇಟರ್ಸು ಸರಿ ಮತ್ತು ಇದು ಒಂದು ಬೇಕಾಗಿತ್ತು ಅನ್ನುವಂತಹ ಕನ್ಸರ್ನನ್ನು ಹೇಳಿರುವಂಥದ್ದು. ಸೊ ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, RBI ಲಕ್ಷ್ಮೀ ವಿಲಾಸ್ ಬ್ಯಾಂಕಿನ ಮೇಲೆ ಪ್ರಿಯೆಂಪ್ಟಿವ್ ಆ್ಯಕ್ಷನ್ ಅಥವಾ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ಫ್ರೇಮ್ವರ್ಕನ್ನು 2019 ಹಾಕಿದ್ದರೂ ಸಹ ಅದರ ಕ್ಯಾಪಿಟಲ್ ರೇಷಿಯೋ ನೆಗೆಟಿವ್ ಆಗಿದ್ದು ಮತ್ತು ಅದರ ಜೊತೆಯಲ್ಲಿ ಲೆಂಡರ್ಸ್ಗಳಿಗೆ ಏನು ಕೊಡಬೇಕಾಗಿತ್ತೋ ಆ ಒಂದು ಸಿಸ್ಟಮ್ನಲ್ಲಿ ಆದಂತಹ ಹಿಂಜರಿಕೆಯಿಂದಾಗಿ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನೆಗೆಟಿವಿಟಿಯನ್ನು ಕಾಣಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಇದೇ ಸಮಯದಲ್ಲಿ ಬುಧವಾರ ಗೀತಾ ಗೋಪಿನಾಥ್ ಅವರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಚೀಫ್ ಎಕನಾಮಿಸ್ಟ್ ಅವರು ಹೇಳ್ತಾ ಇರೋ ಹಾಗೆ COVID-19 ಪ್ಯಾಂಡಮಿಕ್ ಏನಿದೆ ಇದು ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಒಂದು ಗೆರೆಯನ್ನು ಎಳೆಯಲಿದೆ ಅನ್ನುವಂಥದ್ದು. ಕಾರ್ಪೊರೇಟ್ ಬ್ಯಾಲೆನ್ಸ್ ಶೀಟ್ಸ್ ಮತ್ತು ಗವರ್ಮೆಂಟ್ಸ್ಗಳು ಸಾಲದಿಂದ ಹೊರೆಯನ್ನು ತಪ್ಪಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಮಯದಲ್ಲಿ RBIಯು ಸಹ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಏನಿದ್ದಾವೆ ಮಾರ್ಟ್ಗೇಜ್ ಲೆಂಡರ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಅವರ ಮೇಲೆ ನಿಗಾವನ್ನು ಹೆಚ್ಚಿಸೋದ್ರ ಕಡೆಗೆ ಗಮನ ವಹಿಸ್ತಾ ಇರುವಂಥದ್ದು. RBI ಕೊಡುವಂತಹ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಯಾರು ಹೊರ ಹಾಕ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವ ಹಾಗೆ ಏನು ಗ್ರಾಸ್ NPA ರೇಷಿಯೋ ಇದೆ ಕಮರ್ಷಿಯಲ್ ಬ್ಯಾಂಕ್ಸ್ದು, ಅದು ಮಾರ್ಚ್ 2021 14.7% ಹೋಗಲಿದೆ. ಹಿಂದಿನ ವರ್ಷ ಅದು 8.5% ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು RBI ಹೊರತರುತ್ತದೆ. ಭಾರತದ NPA ರೇಷಿಯೋ ಏನಿದೆ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಅದು ಹೆಚ್ಚುವ ಸಾಧ್ಯತೆಗಳನ್ನು ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ. ಸೊ RBIಗೆ ಇರುವಂತಹ ಟಾಸ್ಕ್ಗಳನ್ನು ನೋಡಿದಾಗ ಭಾರತದ ಕ್ರೆಡಿಟ್ ಸಿಸ್ಟಮನ್ನು ನಡೆಸ್ಕೊಂಡು ಹೋಗುವಂಥದ್ದು ಒಂದು ಹೊಸ ಚಾಲೆಂಜ್ ಆಗಿ ಹೊರಹೊಮ್ಮಲಿದೆ. ಸೊ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನ ಫೇಲ್ಯೂರು ಇದಕ್ಕೆ ಒಂದು ಸಿಗ್ನಲ್ ಆಗಿ ಹೊರಹೊಮ್ಮಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.